ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋಂಗಾಯ್ತು ಈ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳ ಕತೆ. ಒಂದು ಜಲಾಶಯ ತುಂಬಬೇಕು ಅಂದ್ರೆ ಎಷ್ಟು ತಿಂಗಳು ಮಳೆ ಬೇಕು? ಈಗ ಇದ್ದಕ್ಕಿದ್ದ ಹಾಗೆ ಅರ್ಧಕ್ಕರ್ಧ ಖಾಲಿ ಆಗ್ತಾ ಇದೆ. ತುಂಗಭದ್ರಾ ಜಲಾಶಯದ ಎಲ್ಲಾ ಗೇಟ್ಗಳು ಓಪನ್. ಡ್ಯಾಮ್ನ ಎಲ್ಲಾ ಗೇಟ್ಗಳ ಮೂಲಕ ನದಿಗೆ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಜಲಾಶಯದ ಬಳಿ ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನು ಮಾಡಿದ್ದಾರೆ ಮುಂಜಾಗೃತಾ ಕ್ರಮವಾಗಿ. ನದಿ ಪಾತ್ರದ ಹಳ್ಳಿಗಳಿಗೆ ಇದ್ದಕ್ಕಿದ್ದ ಹಾಗೆ ನೆರೆಯ ಭೀತಿ ಶುರುವಾಗಿದೆ. ಈಗಾಗಲೇ ಟಿಬಿ ಡ್ಯಾಂನಲ್ಲಿ 104 ಟಿಎಂಸಿ ನೀರು ಸಂಗ್ರಹವಾಗಿದೆ. 65 ಟಿಎಂಸಿ ನೀರನ್ನು ಖಾಲಿ ಮಾಡಬೇಕಿದೆ. ಅಲ್ಲಿಗೆ ಅರ್ಧಕ್ಕರ್ಧ ಜಲಾಶಯ ಖಾಲಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ಮಳೆ ಆದರೆ ಸರಿ, ಮಳೆ ಆಗಲಿಲ್ಲ ಅಂದರೆ ಮತ್ತೆ ಸಂಕಷ್ಟ. ಈಗ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ 4 ಜಿಲ್ಲೆಯ ಹಲವು ಗ್ರಾಮಗಳಿಗೆ ನೆರೆಯ ಆತಂಕ ಭೀತಿ ಎದುರಾಗಿದೆ. ಇದೆಲ್ಲದಕ್ಕೂ ಕಾರಣ ಜಲಾಶಯದ ಅಧಿಕಾರಿಗಳೇ ಅಂಥೇಳಿ ಜನ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ಟಾಗಿರೋದರ ಹೊಣೆಯನ್ನು ಯಾರು ಹೊತ್ಕೊಳ್ತಾರೆ? ಅಪಾರ ಪ್ರಮಾಣದ ನೀರು ವೇಸ್ಟ್ ಆಗ್ತಾ ಇದೆ, ಅದರ ಜವಾಬ್ದಾರಿಯನ್ನು ಯಾರು ತಗೊತಾರೆ? ಈಗ 4 ಜಿಲ್ಲೆಯ ನದಿ ಪಾತ್ರದ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಸನ್ನಿವೇಶ ಸೃಷ್ಟಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಪ್ರೇಮ್ ಕುಮಾರ್, ಸದ್ಯಕ್ಕೆ 1 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿದ್ರಿಂದಾಗಿ ಅಂಥ ದೊಡ್ಡ ಪ್ರಮಾಣದಲ್ಲಿ ಅವಾಂತರಗಳು ಸದ್ಯಕ್ಕೆ ನದಿ ಪಾತ್ರದಲ್ಲಿ ಆಗಿಲ್ಲ. ಆದರೆ ಒಂದಿಷ್ಟು ಜಲಾಶಯ ಭಾಗದಲ್ಲಿ ಮಾತ್ರ ಆತಂಕ ಮನೆ ಮಾಡಿದೆ. ಅಂದರೆ ಈಗಾಗಲೇ ಇರ್ತಕ್ಕಂಥ 33 ಗೇಟ್ಗಳನ್ನು ಓಪನ್ ಮಾಡೋದ್ರ ಮೂಲಕ ತುಂಗಭದ್ರಾ ನದಿಗೆ ನೀರನ್ನು ರಿಲೀಸ್ ಮಾಡಲಾಗಿದೆ. ಆದರೆ ಈಗಾಗಲೇ ಅಧಿಕಾರಿಗಳು ಹೇಳಿರೋ ಮಾಹಿತಿ ಪ್ರಕಾರ 2 ಲಕ್ಷದಿಂದ 2.5 ಲಕ್ಷ ಕ್ಯೂಸೆಕ್ನವರೆಗೂ ಸಹಿತ ನೀರನ್ನು ನದಿಗೆ ಹರಿಬಿಡಲಾಗ್ತಾ ಇದೆ. ಹೀಗಾಗಿ ನದಿ ಪಾತ್ರದ ಜನರು ಬಹಳ ಅಲರ್ಟ್ ಆಗಿರ್ಬೇಕು, ಜಾಗೃತರಾಗಿರ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ನಾನೀಗ ನನ್ನ ಹಿಂಭಾಗದಲ್ಲಿ ನಿಮ್ಗೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ ಪ್ರೇಮ್ ಕುಮಾರ್. ಇದು ಅಂದ್ರೆ ಬಳ್ಳಾರಿಯಿಂದ ಗಂಗಾವತಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಸೇತುವೆ. ಸದ್ಯಕ್ಕೆ 1 ಲಕ್ಷ ಕ್ಯೂಸೆಕ್ ನೀರು ಇಲ್ಲಿ ತುಂಗಭದ್ರಾ ನದಿಯಲ್ಲಿ ಹರಿತಾ ಇದೆ. ಆದ್ರೆ ಅಧಿಕಾರಿಗಳು ಹೇಳಿರೋ ಪ್ರಕಾರ 1 ಲಕ್ಷ ಕ್ಯೂಸೆಕ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹರಿಬಿಟ್ಟಿದ್ರೆ ಆದ್ರೆ ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ, ಇಲ್ಲಿ ಸಂಪರ್ಕ ಕೂಡ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಸೇತುವೆ ಸಂಪೂರ್ಣವಾಗಿ ಹಾಳಾಗಿದೆ. ನಾನು ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸೇತುವೆ ಏನಿದೆ ಸಂಪೂರ್ಣವಾಗಿ ಎರಡು ಬಾರಿ, ಅಂದ್ರೆ ಇದೇ ಸಂದರ್ಭದಲ್ಲಿ 15 ದಿನಗಳ ಅಂತರದಲ್ಲಿ 2 ಬಾರಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಇದರಿಂದಾಗಿ ಈ ಸೇತುವೆ ಮೇಲೆ ಹಾಕಿರ್ತಕ್ಕಂಥ ಡಿವೈಡರ್ಗಳೆಲ್ಲವೂ ಕೂಡ ಸಂಪೂರ್ಣ ಕಿತ್ತು ಹೋಗಿದೆ. ಅದ್ರ ಜೊತೆಗೆ ಸೇತುವೆ ಕೂಡ ಅಲ್ಲಲ್ಲಿ ಈಗಾಗಲೇ ಬಿರುಕು ಬಿಟ್ಟಿದೆ. ನೀವು ಇಲ್ಲಿ ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು, ಸೇತುವೆ ಸಂಪೂರ್ಣವಾಗಿ ಹಾಳಾಗಿದೆ. ಇಷ್ಟಿದ್ರೂ ಸಹಿತ ಅಧಿಕಾರಿಗಳು ಇದನ್ನ ಸೇತುವೆನ ರಿಪೇರಿ ಮಾಡಬೇಕು, ಇಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿಯೂ ಕೂಡ ನೋಡ್ಲಿಕ್ಕೆ ಬರ್ತಾ ಇಲ್ಲ. ಒಟ್ಟಾರೆಯಾಗಿ ಸೇತುವೆ ಪ್ರತಿ ವರ್ಷ ಕೂಡ ಇದೇ ಪ್ರಮಾಣದಲ್ಲಿ ಹಾಳಾಗುತ್ತೆ. ಸೇತುವೆಗೆ ನೀರು ಬಂದಂತ ಸಂದರ್ಭದಲ್ಲಿ ಗಂಗಾವತಿಯಿಂದ ಬಳ್ಳಾರಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಜನರು ಕೂಡ ನಿತ್ಯ ನರಕಯಾತನನ್ನು ಅನುಭವಿಸ್ತಾರೆ. ಇಲ್ಲಿಯೂ ಕೂಡ ಕಂಪ್ಲೀಟ್ ಕಾಂಕ್ರೀಟ್ ಎಲ್ಲ ಕಿತ್ತು ಹೋಗಿದೆ. ಇಷ್ಟೆಲ್ಲ ಪ್ರಮಾಣದಲ್ಲಿ ಸೇತುವೆ ಈಗಾಗಲೇ ಹಾಳಾಗಿದೆ. ಒಂದು ವೇಳೆ 2 ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಮತ್ತಷ್ಟು ಹರಿಬಿಟ್ಟಿದ್ದೆ ಆದ್ರೆ ಖಂಡಿತವಾಗಿಯೂ ಕೂಡ ಈ ಸೇತುವೆ ಸಂಪೂರ್ಣ ಕಿತ್ತು ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ಇದನ್ನ ಸರಿಪಡಿಸ್ತಕ್ಕಂಥ ಗೋಜಿಗೆ ಯಾರು ಅಧಿಕಾರಕ್ಕೆ ಬಂದರೂ ಸಹಿತ ಮಾಡ್ಲಿಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ಇಲ್ಲಿನ ಜನರಿಗೆ ಆತಂಕ ಶುರುವಾಗಿದೆ. ಪ್ರೇಮ್ ಕುಮಾರ್, ಇಲ್ಲೆಲ್ಲ ನೋಡ್ಬೋದು, ಅಂದ್ರೆ ಇಲ್ಲೆಲ್ಲ ಕಬ್ಬಿಣದ ಸರಳುಗಳೆಲ್ಲವೂ ಕೂಡ ಹೊರಗಡೆ ಬಂದಿದೆ. ಅಂದ್ರೆ ಇದು ಬೃಹತ್ ಗಾತ್ರದ ಬೃಹತ್ ವಾಹನಗಳು ಕೂಡ ಇಲ್ಲಿ ಸಂಚಾರ ಮಾಡುತ್ತವೆ. ಎಲ್ಲಾ ರೀತಿಯ ವಾಹನಗಳು ಹೋಗ್ತವೆ. ಆದ್ರೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದಾದಂತ ಭೀತಿ, ಆತಂಕ ಇಲ್ಲಿ ನಿರ್ಮಾಣವಾಗಿದೆ. ಆದ್ರೆ ಇದನ್ನ ನಾನು ಮೊದಲೇ ಹೇಳಿದಂಗೆ ಇನ್ನಷ್ಟು ಪ್ರಮಾಣದ ನೀರನ್ನ ಈ ನದಿಗೆ ಹರಿದು ಬಿಟ್ಟಿದ್ದೆ ಆದ್ರೆ ಸೇತುವೆ ಮುಳುಗುತ್ತೆ. ಮತ್ತೊಂದು ಕಡೆಗೆ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗುವಂತ ಭೀತಿ ಇದೆ. ಹೀಗಾಗಿ ಈ ಭಾಗದ ಜನರು ಆತಂಕದಲ್ಲಿದ್ರೆ ಒಂದು ವೇಳೆ ರಾತ್ರಿ ವೇಳೆಯಲ್ಲಿ ಹೋಗುವಾಗ ಆಗಿರ್ಬೋದು, ಬರುವಾಗ ಆಗಿರ್ಬೋದು, ಏನಾದ್ರೂ ಆಗ್ಬಹುದೇನೋ ಅನ್ನುವಂತ ಭೀತಿ ಇದೆ. ಇದೆಲ್ಲದಕ್ಕೂ ಕೂಡ ಇವತ್ತಿನ ಈ ಪರಿಸ್ಥಿತಿಗೆ ಟಿಬಿ ಬೋರ್ಡ್ನ ಅಧಿಕಾರಿಗಳ ನೇರ ಹೊಣೆ. ಸ್ವತಃ DCM DK ಶಿವಕುಮಾರ್ ಅವರು ಈಗ ಜಲಸಂಪನ್ಮೂಲ ಸಚಿವರಿದ್ದಾರೆ. ಅವರು ಈ ಒಂದು ಪ್ರಕರಣ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ತಾರೆ, ಅದ್ರ ಜೊತೆಗೆ ಅಧಿಕಾರಿಗಳ ಮೇಲೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾರೆ ಮತ್ತು ಈಗಾಗಿರ್ತಕ್ಕಂಥ ಸಮಸ್ಯೆಗೆ ಜನರಿಗೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಜಲಾಶಯಗಳು ಭರ್ತಿಯಾಗಿತ್ತು. ಅಧಿಕಾರಿಗಳ ಸಭೆಯನ್ನು ಕರೆಯೋದ್ರ ಮೂಲಕ ಜಲಾಶಯಗಳ ಸ್ಥಿತಿ ಹೇಗಿದೆ, ಜಲಾಶಯಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರೆ, ಮತ್ತೆ ಗೇಟ್ಗಳ ಪರಿಸ್ಥಿತಿ ಹೆಂಗಿದೆ ಅನ್ನುವಂಥದ್ದನ್ನ ಕ್ಷಣಕ್ಕೆ ಮಾಹಿತಿಯನ್ನು ತಗೋಬೇಕಾಗಿತ್ತು. ಅದ್ರ ಜೊತೆಗೆ ಯಾವೆಲ್ಲ ರೀತಿಯ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಅವಲೋಕನೆ ಮಾಡಬೇಕಾಗಿತ್ತು. ಆದ್ರೆ ಇದೆಲ್ಲವನ್ನೂ ಸಹಿತ DCM ಅವರು ಮಾಡಿಲ್ಲ, ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಮಾಡಿಲ್ಲ. ಹೀಗಾಗಿನೇ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣವಾಗಿದೆ. ಈ ಒಂದು ಪರಿಸ್ಥಿತಿಯಿಂದಾಗಿ ನದಿ ತೀರದ ಜನರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ, ಆತಂಕದಲ್ಲಿನೇ ಕ್ಷಣಗಳನ್ನು ಕೂಡ ಕಳೀತಾ ಇದ್ದಾರೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೆಲ್ಲದಕ್ಕೂ ಕಾರಣ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ.
ಆಗಾಗ ಪರೀಕ್ಷೆ ಮಾಡಬೇಕಿತ್ತು, ಅದನ್ನು ಮಾಡಿಲ್ಲ. ಅದರಿಂದ ಈಗ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿದೆ. ಮಾನ್ಯ ಜಲಸಂಪನ್ಮೂಲ ಸಚಿವರಾಗಿರುವ DCM DK ಶಿವಕುಮಾರ್ ಅವರ ಗಮನಕ್ಕೆ ಇದು ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಬಂದಾದ ಮೇಲೆ ಏನು ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸ್ವಲ್ಪ ಯಾಮಾರಿದ್ರು ಕೂಡ ದೊಡ್ಡ ಅನಾಹುತಕ್ಕೂ ಕೂಡ ಕಾರಣವಾಗ್ತಾ ಇತ್ತು. ಬಟ್ ಈಗ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಹರಿಬಿಡಲಾಗ್ತಾ ಇದೆ. ಒಂದು ಕಡೆ ನೆರೆಯ ಭೀತಿ, ಮತ್ತೊಂದು ಕಡೆ ಮುಂದಿನ ದಿನಗಳಲ್ಲಿ ನೀರಿನ ಬವಣೆ ಸದ್ಯಕ್ಕೆ ಸೃಷ್ಟಿಯಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಜಡ್ಡು ಬಿದ್ದ ಅಧಿಕಾರಿಗಳೇ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಪ್ರಮಾಣದಲ್ಲಿ ನೀರನ್ನು ಹೊರಬಿಟ್ಟಿದ್ದೇ ಆದರೆ ಮತ್ತಷ್ಟು ಅವಾಂತರಗಳು ನದಿ ಪಾತ್ರದಲ್ಲೂ ಕೂಡ ಆಗುವಂತಹ ಸಾಧ್ಯತೆ ಇದೆ.